ನಮ್ಮ ಯೋಗ ಶಾಲೆಯಲ್ಲಿ ನಡೆದ ಒಂದು ಸತ್ಯ ಘಟನೆಯನ್ನು ನಾನು ನಿಮ್ಮ ಜೊತೆ ಹಂಚ್ಕೋತೀನಿ. ಸೀನಿಯರ್ಸ್ ಜೊತೆ ಸೇರಿಕೊಂಡು ಇವರು ಶೀರ್ಷಾಸನ ಮಾಡಿದ್ದಾರೆ. ರೀತಿ ಹೇಳ್ತಾ ಇದ್ದಾರೆ, ಕಾಶಿಗೆ ಹೋಗ್ಬೇಕಲ್ಲಿ ಹೋಮ ಮಾಡಿಸ್ಬೇಕು. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೋಗ ಶಾಲೆಯಲ್ಲಿ ನಡೆದ ಒಂದು ಸತ್ಯ ಘಟನೆಯನ್ನು ನಾನು ನಿಮ್ಮ ಜೊತೆ ಹಂಚ್ಕೋತೀನಿ. ಇಲ್ಲಿ ಹೆಸರು ಚೇಂಜ್ ಮಾಡಿದ್ದೀವಿ, ಸೌಮ್ಯ ಅಂತ. ಸೊ ಯೋಗ ಕ್ಲಾಸಿಗೆ ಬಂದರೂ ತುಂಬ ಉತ್ಸಾಹ ಜಾಸ್ತಿ ಇತ್ತು, ತುಂಬ ಸಿನ್ಸಿಯರ್ ಕೂಡ. ಆಸನಾಸ್ ಮಾಡಬೇಕು, ಯೋಗಾಸನ ಮಾಡಬೇಕು, ಹಾಗೆ ಹೀಗೆ ಅಂತ ಕೇಳ್ತಾಯಿದ್ರು. ಅವರು ಮಧ್ಯ ವಯಸ್ಕಿನವರು, 40 ವರ್ಷ ಆಗಿತ್ತು. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನೋಡಮ್ಮ ಇದನ್ನೆಲ್ಲ ಮಾಡಬಾರ್ದು, ಸ್ವಲ್ಪ ದಿನ ಆಗಬೇಕು, ತುಂಬ ಪ್ರಾಕ್ಟೀಸ್ ಆಗಬೇಕು, ಬಾಡಿ ಫ್ಲೆಕ್ಸಿಬಿಲಿಟಿ ಬರಬೇಕು, ಆಮೇಲೆ ಇದನ್ನೆಲ್ಲ ಮಾಡಬೇಕು. ಅಂದರೆ ಶೀರ್ಷಾಸನ ಮಾಡಬೇಕು ಅಂತ ತುಂಬ ಉತ್ಸಾಹ. ಸೀನಿಯರ್ಸ್ ಕೇಳ್ಕೊಡ್ಬೇಕಾದ್ರೆ, ಗುರೂಜಿ ನನಗೂ ಹೇಳ್ಕೊಡಿ, ಇಲ್ಲ ನಿಮ್ಗೆ ಇನ್ನೂ ಟೈಮ್ ಬರಬೇಕು, ಇರೀರಿ ಅಂತಿದ್ದೆ. ಆಮೇಲೆ ಸುಮ್ಮನೆ ಆಗ್ತಾಯಿದ್ರು. ಹೀಗೆ ಆಗಬೇಕಾದ್ರೆ ಒಂದು ಸಾರಿ ಏನಾಗಿದೆ, ನಾನು ಒಂದು 2 ದಿನ ರಜಾ ಹಾಕಿದೆ, ಕ್ಲಾಸ್ಗೆ ಹೋಗಿರಲಿಲ್ಲ. ಸೀನಿಯರ್ಸ್ ಕ್ಲಾಸ್ ಮಾಡ್ತಾಯಿದ್ರು. ಸೀನಿಯರ್ಸ್ ಜೊತೆ ಸೇರಿಕೊಂಡು ಇವರು ಶೀರ್ಷಾಸನ ಮಾಡಿದ್ದಾರೆ. ಆಗ ಅವ್ರೇನೋ ಕಾಯಿ ಹಿಂಗೆ ಎತ್ತಿದ್ದಾರೆ, ಏನೋ ಮಾಡಿದ್ದಾರೆ, ಕತ್ತು ಇಲ್ಲಿ ಉಳುಕ್ಬಿಟ್ಟಿದೆ ಕುತ್ತಿಗೆ ಮೇಲೆ. ಸೊ ಇದು ಯಾರಿಗೂ ಹೇಳಲಿಲ್ಲ. ನೆಕ್ಸ್ಟ್ ಡೇಯಿಂದ ಯೋಗ ಕ್ಲಾಸಿಗೆ ಬರ್ತಾ ಇಲ್ಲ, ಕತ್ತು ನೋವು ಜಾಸ್ತಿ ಆಗಿದೆ. ಸೊ ಮನೆಯಲ್ಲಿ ಸ್ವಲ್ಪ ದಿನ ರೆಸ್ಟ್ ಮಾಡಿದ್ದಾರೆ. 3-4 ದಿನ ಕುತ್ತಿಗೆ ನೋವು ಹೋಗ್ತಾ ಇಲ್ಲ, ಮಲಗಿದ್ರು ಕೂಡ ತುಂಬ ಕಷ್ಟ, ನಿದ್ರೆ ಬರ್ತಾ ಇಲ್ಲ, ಸಮಸ್ಯೆ ಆಗಿದೆ. ಆಸ್ಪತ್ರೆಗೆ ಹೋದರು, ಸ್ಕ್ಯಾನಿಂಗ್ ಮಾಡಿದ್ರು, ಅಲ್ಲಿ ನರದ ಮೇಲೆ ಎಫೆಕ್ಟ್ ಆಗಿದೆ ಅಂತ ಹೇಳಿದ್ರು. ಅವರೊಂದಷ್ಟು ಮೆಡಿಸಿನ್ಸ್ ಕೊಟ್ಟರು, ಆ್ಯಂಟಿಬಯೋಟಿಕ್ಸ್ ಕೊಟ್ಟರು, ಪೇಯ್ನ್ ಕಿಲ್ಲರ್ಸ್ ಕೊಟ್ಟರು, ಎಲ್ಲ ಕೊಟ್ಟರು, ಹೋಗಲಿಲ್ಲ. ಕೊನೆಗೆ ಏನು ಮಾಡಿದ್ರು, ಲೇಸರ್ ಚಿಕಿತ್ಸೆ ಅಂತ ಹೋದರು. ಅದು ಒಂದು ಸೆಷನ್ಗೆ 5,000 ರೂಪಾಯಿ ಅಂತೆ. ಅದು ಮಾಡಿದ್ರು. ಸೊ ಇದೆಲ್ಲ ಆಗೋಕ್ಕೆ 4 ತಿಂಗಳಾಯಿತು. 4 ತಿಂಗಳಾದ ಮೇಲೆ ದಾರಿನಲ್ಲಿ ವಾಕ್ ಮಾಡ್ಬೇಕಾದ್ರೆ ಒಂದಿನ ಸಿಕ್ಕಿದಾಗ, ಏನಮ್ಮ ಯೋಗ ಕ್ಲಾಸ್ಗೆ ಬರ್ತಾ ಇಲ್ಲ, ಏನು ಅಷ್ಟು ಚೆನ್ನಾಗಿ ಯಾವಾಗಲೂ ಅದನ್ನು ಹೇಳ್ಕೊಡು ಇದನ್ನು ಹೇಳ್ಕೊಡು ಅಂತ ಕೇಳ್ತಾ ಇದ್ರಿ, ಅಷ್ಟೊಂದು ಉತ್ಸಾಹ ಇತ್ತು, ಈಗ ಏನಾಯಿತು, ಏನು ಮಾಡಿದೆ ಅಂತ ಕೇಳಿದೆ. ಏನಿಲ್ಲ ಗುರೂಜಿ, ಇಲ್ಲಿ ಏನೋ ಕತ್ತು ಲೇಟ್ ಆಗಿಬಿಟ್ಟಿದೆ, ಏನಾಯಿತು ಯಾವಾಗಾಯಿತು ಗೊತ್ತಿಲ್ಲ ನನಗೆ, ಇಷ್ಟೊಂದೆಲ್ಲ ಟ್ರೀಟ್ಮೆಂಟ್ ತೊಗೋತಾ ಇದ್ದೀನಿ ಅಂದರು. ಅದಾದಮೇಲೆ ಆಯುರ್ವೇದಕ್ಕೆ ಹೋದರು. ಆಯುರ್ವೇದದಲ್ಲಿ 2 ತಿಂಗಳು ಟ್ರೀಟ್ಮೆಂಟು, ಅದು ಕೂಡ ವಾಸಿ ಆಗಿಲ್ಲ. ಇದೆಲ್ಲ ವಾಸಿ ಆಗದಿದ್ದಾಗ ಮನೆಯಲ್ಲಿ ಗಾಬರಿ ಆಯಿತು. ಗಂಡ ಪರಮ ದೈವ ಭಕ್ತ, ಅವ್ರೇನು ಮಾಡಿದ್ರು, ಜ್ಯೋತಿಷ್ಯತ್ರ ಕರ್ಕೊಂಡೋದ್ರು. ಜ್ಯೋತಿಷ್ಯತ್ರ ಕರ್ಕೊಂಡೋಗಿ ಅಲ್ಲಿ ಅವರು ಗ್ರಹಗತಿಗಳೆಲ್ಲ ನೋಡಿಬಿಟ್ಟು, ಈ ಥರ ಈ ಗ್ರಹ ಸಮಸ್ಯೆ ಆಗಿದೆ, ಈ ಸಮಸ್ಯೆ ಆಗಿದೆ, ನೀವು ಹೋಮ ಮಾಡಿಸ್ಬೇಕು, ಎಲ್ಲಿ ಕಾಶಿಯಲ್ಲೇ ಹೋಮ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಸೊ ಇನ್ನೊಂದು ದಿನ ಸಿಕ್ಕರು ನನಗೆ, ಗುರೂಜಿ ಈ ರೀತಿ ಹೇಳ್ತಾ ಇದ್ದಾರೆ, ಕಾಶಿಗೆ ಹೋಗ್ಬೇಕಲ್ಲಿ ಹೋಮ ಮಾಡಿಸ್ಬೇಕು, ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿದ್ರು. ನಾನು ಮಾಮೂಲಿ ಇವೆಲ್ಲ ನಂಬೋದಿಲ್ಲ. ಆಯ್ತಮ್ಮ, ನಿಮ್ಮ ಸಮಾಧಾನಕ್ಕೆ ಹೋಗಿ, ಏನೀಗ ಟ್ರಿಪ್ ಮಾಡ್ದಂಗೆ ಆಗುತ್ತೆ, ಭಕ್ತಿಯಿಂದ ಹೋಮ ಮಾಡಿ ಆಮೇಲೆ ಬನ್ನಿ ನೋಡೋಣ ಅಂತ ಹೇಳಿದೆ. ಸರಿ ಹೋಗಿದ್ದಾರೆ, ಹೋಮ ಮಾಡಿಸ್ಕೊ ಬಂದಿದ್ದಾರೆ. ಆದರೂ ಕುತ್ತಿಗೆ ನೋವು ಕಡಿಮೆ ಆಗಲಿಲ್ಲ. ಸೊ ಅಗೇನ್ ಆಲ್ ಟ್ರೀಟ್ಮೆಂಟ್, ಸೀರೀಸ್ ಆಫ್ ಟ್ರೀಟ್ಮೆಂಟ್, ಏನೋ ಅಲೋಪತಿ, ಲೇಸರ್, ಪೇಯ್ನ್ ಕಿಲ್ಲರ್ಸ್ ಎಲ್ಲ ತಗೊಂಡು ಟ್ರೀಟ್ಮೆಂಟ್ ಎಲ್ಲ ಶುರುವಾಗಿದೆ. ಇದೆಲ್ಲ ವಾಸಿ ಆಗೋಕ್ಕೆ ಒಂದು 7-8 ತಿಂಗಳು ಆಯಿತು. ಆಮೇಲೆ ನಿಧಾನವಾಗಿ ವಾಸಿ ಆಯಿತು. ಆಮೇಲೆ ಯೋಗ ಕ್ಲಾಸ್ ಪುನಃ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಈಗೆಲ್ಲ ನಾರ್ಮಲ್ ಆಗಿದ್ದಾರೆ. ಈಗ ಆಮೇಲೆ ಒಂದು ದಿನ ಸಿಕ್ಕಿ ಹೇಳ್ತಾ ಇದ್ದಾರೆ, ಗುರೂಜಿ ನಾನು ಎಷ್ಟು ಅಂತ ಬಚ್ಚಿಡೋಕ್ಕಾಗತ್ತೆ, ನೀವು ಅವತ್ತು ಕ್ಲಾಸಿಗೆ ಬಂದಿರಲಿಲ್ಲ, ಅವತ್ತು ನಾನು ಶೀರ್ಷಾಸನ ಮಾಡಿದಾಗ ಕತ್ತು ಉಳುಕ್ಬಿಡ್ತು, ಹಿಂಗೆ ಸೈಡಲ್ಲಿ ಹಿಂಗೆ ಎತ್ತಿಟ್ಬಿಟ್ರು, ಹಿಂಗೆ ಬಗ್ಬಿಡ್ತು. ಅವಾಗ ಇದನ್ನೆಲ್ಲ ನಮ್ಮ ಮನೇಲಿ ಹೇಳ್ಬಿಟ್ರೆ ನೆಕ್ಸ್ಟ್ ಯೋಗ ಕಳಿಸ್ತೇ ಹೋಗ್ತಾರೆ ಅಂತ ಅವ್ರಿಗೂ ಹೇಳಿಲ್ಲ. ನಿಮಗೆ ಹೇಳಿದ್ರೆ ನೀವು ಬೈತೀರಂತ ನಾನು ನಿಮಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ಇಷ್ಟೆಲ್ಲ ಕತೆ ಆಯಿತು ಅಂತ ರಿಯಲೈಸ್ ಮಾಡಿಕೊಂಡು ಕೊನೆಯಲ್ಲಿ ಹೇಳಿದ್ರು. ಯು ಸಿ, ದಿಸ್ ಈಸ್ ದ ರಿಯಲ್ ಸ್ಟೋರಿ. ಸೊ ಒಂದು ಹೆಣ್ಣು ತನ್ನ ಮನಸ್ಸಿನಲ್ಲಿ ತನ್ನ ತಪ್ಪುಗಳನ್ನು ಬಚ್ಚಿಟ್ರೆ ಅದರಿಂದ ಆಗತಕ್ಕಂಥ ಸಮಸ್ಯೆಗಳನ್ನು ಸಂಸಾರದಲ್ಲಿ ಹೇಗೆ ಫೇಸ್ ಮಾಡ್ತಾರೆ ಅನ್ನತಕ್ಕಂಥದ್ದನ್ನು ಕಣ್ಣಾರೆ ನೋಡಿದ್ದೀವಿ ನಾವು. ಎಷ್ಟೇ ತಪ್ಪುಗಳಾಗಲಿ, ಮನಸ್ಸಿನಲ್ಲಿ ಕೆಲವರ ವಿಚಾರಗಳಿಂದ, ಏನೇನೋ ಗೊಂದಲಗಳಿಂದ ತಪ್ಪು ತಿಳುವಳಿಕೆ ತಪ್ಪುಗಳಾಗ್ತವೆ. ತಪ್ಪನ್ನು ಡಿಸ್ಕಸ್ ಮಾಡಿ ಸರಿ ಮಾಡ್ಕೋಬೇಕು. ಇದೇ ರೀತಿ ಎಮೋಷನಲ್ ಪ್ರಾಬ್ಲಮ್ಸು ಕೂಡ ಹೀಗೇ. ಸೊ ಹೊರಗಡೆ ಹಾಕೋಕ್ಕಾಗೋದಿಲ್ಲ.
ಮನಸ್ಸಲ್ಲಿ ಆ ಭಾವನೆಗಳಿಂದ ಬಚ್ಚಿಡ್ತಾರೆ. ಆ ಬಚ್ಚಿಟ್ಟ ಭಾವನೆಗಳು, ಕೋಪಗಳು, ನೋವುಗಳು ರೋಗವಾಗಿ ಕಾಡುತ್ತೆ. ರೋಗ ಬಂದಿದೆ ಎಲ್ಲ ಕಡೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಆದರೆ ಸಮಸ್ಯೆ ಇರೋದು ಇಲ್ಲಿ, ಮನಸ್ಸಿನಲ್ಲಿ. ತಾನು ಅರ್ಥ ಮಾಡ್ಕೊಳ್ತಕ್ಕಂಥ ಮನಸ್ಥಿತಿಯಲ್ಲಿ ಹೇಗೆ ಪರಿಸ್ಥಿತಿಗಳನ್ನು ಸ್ವೀಕಾರ ಮಾಡಬೇಕು, ಹೇಗೆ ಸಂಬಂಧಗಳನ್ನು ಸ್ವೀಕಾರ ಮಾಡ್ಕೋಬೇಕು, ಹೇಗೆ ಸಮಸ್ಯೆಗಳನ್ನು ಸ್ವೀಕಾರ ಮಾಡ್ಕೋಬೇಕು, ಹೇಗೆ ಸಾಲ್ವ್ ಮಾಡಬೇಕು ಅಂತಕ್ಕಂಥ ತಿಳುವಳಿಕೆ ಇಲ್ಲದಾಗ ಎಲ್ಲ ನೋವುಗಳನ್ನು ಮನಸ್ಸಿನಲ್ಲಿ ಬಚ್ಚಿಟ್ರೆ ಅದು ರೋಗವಾಗಿ ಕಾಡುತ್ತೆ. ಸಿ, ಆವಾಗ ಆರಾಮಾಗಿ ಕುತ್ತಿಗೆ ಏಟಾಗಿದೆ ಅಂತ ಹೇಳಿ ಏನೋ ಮಾಡಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಇಷ್ಟೆಲ್ಲ ಆಗ್ತಿರಲ್ಲ. ಕಾಶಿವರೆಗೆ ಹೋಗಿ ಬಂದಿದ್ದಾರೆ. ಇವರೇನೋ ಹಣವಂತರು, ಸ್ಥಿತಿವಂತರು, ನಡೀತಪ್ಪ. ಬಡವ್ರಿಗಾದ್ರೆ ಏನು ಕತೆ? ಸೊ ಯೋಗ ಮಾಡ್ಬೇಕಾದ್ರೆ ನಾನು ಅಲ್ಲಿ ಹೇಳ್ತಾ ಇರ್ತೀನಿ, ಅವರು ಎಲ್ಲರೂ ಏನು ಅನ್ಕೊಂಬಿಟ್ಟಿದ್ದಾರೆ, ಯೋಗ ಅಂದರೆ ಸರ್ಕಸ್ ಅನ್ಕೊಂಬಿಟ್ಟಿದ್ದಾರೆ. ಜಾಸ್ತಿ ಬೆಂಡ್ ಮಾಡಬೇಕು ದೇಹನ, ಏನು ಹಿಂಗೆ ಪೂರ್ತಿ ಬೆಂಡ್ ಮಾಡಿಬಿಟ್ರೆ ಅವ್ನು ಎಕ್ಸ್ಪರ್ಟ್ ಅನ್ಕೋತಾರೆ. ಅದಲ್ಲ. ನಿಮ್ಮ ದೇಹದ ರಚನೆಗಳು ಬೇರೆ ಬೇರೆ. ನಿಮ್ಮ ವಯಸ್ಸಿನ ಮೇಲೆ, ದೇಹದ ರಚನೆಯ ಮೇಲೆ ಯೋಗಾಭ್ಯಾಸ ಡಿಪೆಂಡ್ ಆಗುತ್ತೆ. ಜಾಸ್ತಿ ಬೆಂಡ್ ಮಾಡೋದು ಯೋಗ ಅಲ್ಲ. ಫೀಲ್ ದ ಸ್ಟ್ರೆಚ್. ಮಸಲ್ಸ್ ರಬ್ಬರ್ ಅಲ್ಲ, ಮೂಳೆಗಳು ಏನು ರಬ್ಬರ್ ಅಲ್ಲ. ಕೆಲವರು ಮೂಳೆಗಳು ತುಂಬ ಬ್ರಿಟಲ್ ಆಗಿರ್ತವೆ, ತುಂಬ ಸೂಕ್ಷ್ಮವಾಗಿರ್ತವೆ. ಕೇಳಿದ್ರಲ್ಲ ನಿಮಗೆ, ಕೆಲವರಿಗೆಲ್ಲ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗಿಬಿಟ್ಟು ಅದು ಬೇಗ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಮೂಳೆ ಮುರಿದೋಗ್ಬಿಡುತ್ತೆ, ಸಮಸ್ಯೆಗಳಾಗುತ್ತೆ. ಸೊ ಯೋಗ ಮಾಸ್ಟರ್ಗೆ ಅವನ ಅನುಭವದಿಂದ ಒಂದು ದೇಹವನ್ನು ನೋಡಿದಾಗ ಇವ್ರಿಗೆ ಯಾವ ಆಸನ ಸೂಟ್ ಆಗುತ್ತೆ ಅನ್ನತಕ್ಕಂಥ ಚಿಂತನೆ ಮಾಡತಕ್ಕಂಥ ಅನುಭವ ಇರಬೇಕು. ಅದಕ್ಕೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಬೇಡಮ್ಮ ಇನ್ನು ಸ್ವಲ್ಪ ದಿನ ಹೋಗಲಿ, ಇನ್ನೊಂದು 6 ತಿಂಗಳು ಹೋಗಲಿ, ಆಮೇಲೆ ಅಡ್ವಾನ್ಸ್ ಆಸನಸ್ ಮಾಡೋರಂತೆ ಅಂತ. ಮತ್ತು ಎಲ್ಲ ಅಡ್ವಾನ್ಸ್ ಆಸನಸ್ ನೆಸೆಸಿಟಿ ಇಲ್ಲ. ಯುವಕರು ಏನು ಮಾಡ್ತಾರೆ, ಅದು ಇದು ನೋಡಿ ಚೆನ್ನಾಗಿ ಬೆಂಡ್ ಮಾಡ್ತಾರೆ. ನಾನು ವಯಸ್ಸಿನಲ್ಲಿ ಬೇಕಷ್ಟು ಅಡ್ವಾನ್ಸ್ ಆಸನಗಳೆಲ್ಲ ಮಾಡಿದ್ದೀನಿ, ಅರ್ಥ ಆಯ್ತಾ? ಈಗ ನಾನು ಯಾವುದೂ ಮಾಡಲ್ಲ, ಸಿಂಪಲ್ ಸರಳವಾದ ಆಸನಗಳನ್ನು ಮಾಡಿಕೊಂಡು ನಾನು ಪ್ರಾಣಾಯಾಮ ಧ್ಯಾನ ಮಾಡ್ತೀನಿ. ಸೊ ಪತಂಜಲಿ ಮಹರ್ಷಿಗಳೇ ಸರಳವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಯೋಗ ಸ್ಥಿರ ಸುಖ ಆಸನಂ. ಯೋಗಾಸನ ಸ್ಥಿರವಾಗಿ ಸುಖವಾಗಿರಬೇಕು. ಸರ್ಕಸ್ ಮಾಡೋದು, ಕುಣಿಯೋದು ಯೋಗ ಅಲ್ಲ. ಮತ್ತು ದೇಹದಲ್ಲಿ ಮುಖ್ಯವಾಗಿ ಯೋಗದ ತಿಳ್ಕೊಳ್ಳಿ ಬೇಕಷ್ಟುಗಳನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. 3 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಏನು? ಬಾಡಿ ಅವೇರ್ನೆಸ್, ದೇಹವನ್ನು ಸ್ಟ್ರೆಚ್ ಮಾಡಬೇಕಷ್ಟೇ. ಸೊ ನೋಡಪ್ಪ, ಇಷ್ಟು ಬೆಂಡ್ ಆಗ್ತೀನಿ ಸಾಕು, ಈಗ ನನಗಿಲ್ಲಿ ಸ್ಟ್ರೆಚ್ ಆಗ್ತಾ ಇರುತ್ತೆ, ಅದನ್ನು ಫೀಲ್ ಮಾಡಿ. ಏನು ಜಾಸ್ತಿ ಕಷ್ಟಪಟ್ಟು ಹಿಂಗೆ ಬೆಂಡ್ ಮಾಡಿ ಅಂದ್ಕೊಂಡು ಹಿಂಗೆ ಮಾಡೋ ನೆಸೆಸಿಟಿ ಇಲ್ಲ, ಅವಶ್ಯಕತೆ ಇಲ್ಲ. ಬಾಡಿ ಅವೇರ್ನೆಸ್. ಯೋಗಾಸನವನ್ನು ಮಾಡಬೇಕಾದ್ರೆ ದೇಹದ ಕಡೆ ಗಮನ ಹರಿಸಬೇಕು. 2ನೇದು ಬ್ರೀದಿಂಗ್ ಅವೇರ್ನೆಸ್. ಕರೆಕ್ಟಾಗಿ ಉಸಿರಾಟವನ್ನು ಮಾಡಿದ್ರೆ ಯೋಗಾಸನದಲ್ಲಿ ಮುಖ್ಯವಾಗಿ ಕೌಂಟಿಂಗ್ ಕೊಡ್ತೀವಿ. 1 2 3 4 ಅಂತ ಕೌಂಟ್ ಕೊಡ್ತೀವಿ. ಬ್ರೀದ್ ಇನ್ 1, ನಿಧಾನವಾಗಿ ಈಗ ಬರುತ್ತೆ. ಓಕೆ, ಅದೆಲ್ಲ ಯೋಗಾಸನದಲ್ಲಿ ಹೇಳಿದ್ದೀನಿ. ಸೊ ಅದೇನಾಗುತ್ತೆ, ಯಾವಾಗ ಉಸಿರನ್ನು ನಿಧಾನವಾಗಿ ತಗೋಬೇಕು, ಯಾವಾಗ ಉಸಿರನ್ನು ನಿಧಾನವಾಗಿ ಬಿಡಬೇಕು, ಯಾವ ಸ್ಥಿತಿಯಲ್ಲಿ ಸಾಮಾನ್ಯ ಉಸಿರಾಟವನ್ನು ಗಮನಿಸಬೇಕು, ಇದು ತುಂಬ ಮುಖ್ಯ. ಯೋಗಾಸನಗಳನ್ನು, ಸರಳವಾದ ಆಸನಗಳನ್ನು ಕರೆಕ್ಟಾಗಿ ನಿಯಮಬದ್ಧವಾಗಿ ಉಸಿರಾಟದಲ್ಲಿ ಮಾಡಿದ್ರೆ ಒಂದು 20 ಆಸನ ಮಾಡೋದ್ರೊಳಗೆ ದೊಡ್ಡ ಪ್ರಾಣಾಯಾಮ ಮಾಡ್ದಂಗೆ ಆಗುತ್ತೆ. ಕರೆಕ್ಟಾಗಿ ಪ್ರಾಣಾಯಾಮ ಅಲ್ಲೇ ಬಂದುಬಿಡುತ್ತೆ. ತುಂಬ ಜನ ಬ್ರೀದಿಂಗ್ ಫಾಲೋ ಮಾಡೋದೇ ಇಲ್ಲ, ಬರೀ ದೇಹ ಬೆಂಡ್ ಮಾಡೋದೇ ಯೋಗ ಅಂದ್ಕೊಂಡ್ಬಿಟ್ಟಿದ್ದಾರೆ. 3ನೇದು ಮೈಂಡ್ ಅವೇರ್ನೆಸ್. ಯೋಗಾಸನ ಮಾಡಿದ ಮೇಲೆ, ಒಂದು ಆಸನ ಮುಗಿದ ಮೇಲೆ ಸ್ಥಿರವಾಗಿ ನಿಂತಾಗ ಮನಸ್ಸು ಶಾಂತವಾಗಿರಬೇಕು. ಕಣ್ಣು ಮುಚ್ಕೊಂಡು ಹಾಗೇ ಅದನ್ನು ಗಮನಿಸ್ತಾ ಇರಬೇಕು. ನೆಕ್ಸ್ಟ್ ಆಸನಕ್ಕೆ ಹೋಗಬೇಕು. ಕೆಲವರು ಏನು ಮಾಡಿ, ಯೋಗ ಮಾಡ್ಬಿಟ್ಟು ಸುಮ್ಮನೆ ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇರ್ತಾರೆ. ಮತ್ತು ಇನ್ನೂ ಅಬ್ಸರ್ವ್ ಮಾಡ್ತಾರೆ, ಕಂಪೇರ್ ಮಾಡ್ತಾರೆ. ಅವ್ರು ಎಷ್ಟು ಚೆನ್ನಾಗಿ ಯೋಗ ಮಾಡ್ತಾರೆ ರೀ, ಕಾಲು ಹಿಂಗೆ ಹಿಡ್ಕೊಂಡ್ಬಿಟ್ರಿ, ತಲೆ ಬೆಂಡ್ ಮಾಡಿಬಿಟ್ರಿ, ಇನ್ನೇನೋ ಸರ್ಕಸ್ ಮೇಲೆ ನಿಂತ್ಕೊಬಿಟ್ರಿ. ಅದೆಲ್ಲ ಯೋಗ ಅಲ್ಲ. ನಿಮ್ಮ ದೇಹಕ್ಕೆ ಅನುಗುಣವಾಗಿ, ವಯಸ್ಸಿಗೆ ಅನುಗುಣವಾಗಿ ಯೋಗವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅಭ್ಯಾಸ ಮಾಡಿದ್ರೆ ಯೋಗದ ಪ್ರಯೋಜನ ಬರುತ್ತೆ. ಸೊ ನೀವು ಎಲ್ಲ ಇಂಟರ್ನೆಟ್ಟಲ್ಲಿ ಅಲ್ಲಿ ಇಲ್ಲಿ ನೋಡಿಬಿಟ್ಟು ಅಥವಾ ಬೇರೆಯವ್ರು ಕಂಪೇರ್ ಮಾಡಿಬಿಟ್ಟು ನೀವೇನು ಮಾಡ್ತೀರಿ, ಅಡ್ವಾನ್ಸ್ ಆಸನ್ಸ್ ಮಾಡೋಕ್ಕೆ ಹೋದರೆ ಈ ರೀತಿ ಸಮಸ್ಯೆಗಳು ಬರ್ತವೆ. ನಾನೇ ನೋಡಿದ್ದೀನಿ, ಒಬ್ಬ ಯೋಗ ತುಂಬ ಮಾಡ್ತಾ ಹೋಗಿ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ಜೀವನನೇ ಹಾಳು ಮಾಡಿಕೊಂಡ್ರು. ಇನ್ನೊಬ್ಬರು ಚೈನಾದಲ್ಲಿ ಯೋಗ ಚಾಂಪಿಯನ್ ಆನ್ ಸ್ಟೇಜ್ ಗೋಲ್ಡ್ ಮೆಡಲ್ ತೊಗೊಂಡು ಅಲ್ಲೇ ಹಾರ್ಟ್ ಅಟ್ಯಾಕಾಗಿ ಸತ್ತರು. ರೀಸೆಂಟಾಗಿ ಮೈಸೂರು ಅವ್ರ ಹೆಸರು ಮರ್ತೆ ನಾನು, ಅವರು ಕೂಡ ಅಮೇರಿಕಾದಲ್ಲಿ ಯೋಗ ಟೀಚರ್ ಹಾರ್ಟ್ ಅಟ್ಯಾಕಾಗಿ ಸತ್ತರು. ಯಾಕೆಂದರೆ ಬಾಡಿನಲ್ಲಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ.
ಸುಮ್ಮನೆ ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಆಸನಗಳನ್ನು ಮಾಡಬೇಕು ಅಂತ ಮಾಡೋಕ್ಕೆ ಹೋಗ್ತಾರೆ. ದೇಹದಲ್ಲಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಮನಸ್ಸಿನಲ್ಲಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ದೇಹ ತಡ್ಕೊಳ್ಳಲ್ಲ. ಬಿಕಾಸ್ ಯಾವುದೇ ಮಾಡಿ ಏನೇ ಮಾಡಿ ದೇಹಕ್ಕೆ ಅದರದೇ ಆದ ಸೀಮಿತವಾದ ಪರಿಧಿ ಇದೆ. ಸೊ ನಾನು ಯೋಗ ಮಾಸ್ಟ್ರು ಅಂದ್ಬಿಟ್ಟು ನಾನು ಏನನ್ನೆಲ್ಲ ಮಾಡೋಕ್ಕೋಗಿ ಜಂಪ್ ಮಾಡೋಕ್ಕೆ ಹೋದರೆ ನಾನು ಮೂಳೆ ಮುರಿದೋಗ್ಬಿಡುತ್ತೆ. ಈಗ ನನಗೆ ವಯಸ್ಸಾಗಿದೆ, ಈಗ ನನಗೆ ಸರಳ ಆಸನಗಳು ಸಾಕು, ನನಗೀಗ ಧ್ಯಾನ ಬೇಕು, ಮನಸ್ಸು ಶಾಂತವಾಗಬೇಕು, ಧ್ಯಾನ, ಜ್ಞಾನ, ವಿಶ್ರಾಂತಿ, ಇದು ನನಗೀಗ ಬೇಕಾಗಿರ್ತಕ್ಕಂಥದ್ದು. ಸೊ ದೇಹದ ಮೇಲೆ ಜಾಸ್ತಿ ಆದ ವ್ಯಾಯಾಮದ ಅವಶ್ಯಕತೆ ನನಗೆ ಇಲ್ಲ. ಸೊ ಹೀಗೆ ಯಾರ್ಯಾರು ಯಾವಾಗ ಯೋಗಾಸನಗಳನ್ನು ಯಾವ ರೀತಿ ಅರ್ಥ ಮಾಡಿಕೊಂಡು ಸಾಧನೆ ಮಾಡ್ತಾರೋ ಅದರ ಮೇಲೆ ಅವರ ಯೋಗದ ತಿಳುವಳಿಕೆ ಇದೆ ಅಂತಿದೆ. ಸೊ ಈ ವಿಡಿಯೋದಲ್ಲಿ ಸರಳವಾಗಿ ನಾನು ನಿಮಗೆ ಹೇಳ್ತೀನಿ, ವೆರಿ ಸಿಂಪಲ್. ಸೊ ನಿಮ್ಮ ದೇಹವನ್ನು ಬೇರೆಯವರಿಗೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಂದು ದೇಹಗಳು ಬೇರೆ ಬೇರೆ, ವಯಸ್ಸಿನ ಮೇಲೆ ಡಿಪೆಂಡ್ ಆಗುತ್ತೆ. ಎರಡನೇ ಪಾಯಿಂಟ್ ತುಂಬ ಇಂಪಾರ್ಟೆಂಟು, ಅಡ್ವಾನ್ಸ್ ಆಸನಾಸ್ ಎಲ್ಲರಿಗೂ ನೆಸೆಸಿಟಿ ಇಲ್ಲ. ಚಿಕ್ಕ ಮಕ್ಕಳು ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು, ಯಂಗ್ಸ್ಟರ್ಸ್ ಮಾಡ್ತಾ ಹೋಗ್ಬೋದು, ಅದೇ ಯೋಗ ಅಲ್ಲ. ಹಿಂಗೋ ಬಾಡಿ ಬೆಂಡ್, ಜಿಮ್ನಾಸ್ಟಿಕ್ ನೋಡಿ ಬಾಡಿ ಹೆಂಗೆ ಬೆಂಡ್ ಮಾಡ್ತಾರೆ, ಅವರೆಲ್ಲ ಯೋಗಿಗಳಲ್ಲ. ಯೋಗ ಇರೋದು ಮೇಯ್ನು ಮನಸ್ಸಿನ ಮೇಲೆ. ಚಿತ್ತ ವೃತ್ತಿ ನಿರೋಧ ಯೋಗ ಅಂತ ಕರೀತಾರೆ. ಮನಸ್ಸನ್ನು ಕಂಟ್ರೋಲ್ ಇಟ್ಕೊಳ್ಳೋದು, ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದು, ಇದು ಯೋಗ. ಸಮತ್ವಂ ಯೋಗ ಉಚ್ಯತೆ ಅಂತ ಕರೀತಾರೆ. ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸಿ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಳ್ಳೋದು, ಶಾಂತತೆಯಿಂದ ಇಟ್ಕೊಳ್ಳೋದು, ದಿಸ್ ಈಸ್ ಯೋಗ. ಇದನ್ನು ಯೋಗ ಅಂತ ಕರೀತಾರೆ. ಯೋಗದ ಬಗ್ಗೆ ತುಂಬ ತಪ್ಪು ತಿಳುವಳಿಕೆ ಇದೆ. ಅದಕ್ಕೆ ಇದ್ರ ಬಗ್ಗೆ ವಿಸ್ತಾರವಾಗಿ ಕೆಲವರು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ. ಅದನ್ನು ನೋಡಿ. ನಮ್ಮದು ಪ್ಲೇ ಲಿಸ್ಟ್ಗೆ ಹೋಗಿ ಆಲ್ ಇನ್ ಒನ್ ಅಂತಿದೆ, ಅಲ್ಲೂ ಕೂಡ ಯೋಗಾಸನಗಳು, ಪ್ರಾಣಾಯಾಮಗಳಿದೆ. ಅದ್ರ ಬಗ್ಗೆ ತಿಳ್ಕೊಳ್ಳಿ. ನಿಮ್ಮ ಯೋಗ ಟೀಚರ್ ಹತ್ರ ಡಿಸ್ಕಸ್ ಮಾಡಿ. ನಿಮಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿ. ತೋರಿಕೆಗೆ ಯೋಗಗಳನ್ನು ಮಾಡೋಕ್ಕೆ ಹೋಗಬೇಡಿ. ಆದರೆ ಮುಖ್ಯವಾದ ಪಾಯಿಂಟು ಲಾಸ್ಟಲ್ಲಿ ನೆನಪಿಟ್ಕೊಳ್ಳಿ, ಯೋಗ ಮಾಡಿ ಮನೆಗೆ ಬಂದರೆ ಖುಷಿಯಾಗಿರಬೇಕು ಮನಸ್ಸು. ಅದು ನಿಜವಾದ ಯೋಗ. ಮತ್ತು ತಮ್ಮೆಲ್ಲ ತಪ್ಪುಗಳನ್ನು ಸಹಜವಾಗಿ ಸಾಮಾನ್ಯವಾದ ಜೀವನದಲ್ಲಿ ಹೆಣ್ಣಿನ ಮನಸ್ಸಿನಲ್ಲಿ ಯಾವುದೇ ತಪ್ಪುಗಳು ಬರಲಿ, ಗಂಡಿನ ಮನಸ್ಸಲ್ಲಾದರೂ ಪರವಾಗಿಲ್ಲ, ಹೊರಗಡೆ ಹಾಕಿ ಮನಸ್ಸನ್ನು ಹಗುರಗೊಳಿಸಿ ಆಗ ಒಳ್ಳೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಬಚ್ಚಿಟ್ರೆ ನೋವು ಜಾಸ್ತಿ ಆಗುತ್ತೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.